ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡ್ತೀವಿ ನಮ್ಮ ಮಠದಲ್ಲಿ. 2 ವರ್ಷದಿಂದ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಏನು 60 ಜನ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಹಾಸ್ಟೆಲ್ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದ್ರು. ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದ್ಮೇಲೆ ಮಕ್ಕಳು ಈ ರೀತಿ ನಮ್ಮನ್ನ ಪ್ರತಿನಿತ್ಯ 4 ಜನರಂತೆ ಸರತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಬಹಳಷ್ಟು ಒತ್ತಾಯ ಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಆಗ್ತಾ ಬಂತೋ ಅವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಇತ್ತೀಚಿನ ವರ್ಷದಲ್ಲಿ ನಾವು ಇದನ್ನೆಲ್ಲೂ ಬಹಿರಂಗ ಪಡಿಸಬಾರದು ಅನ್ನೋಂತ ಕಾರಣದಿಂದ ಅವ್ರನ್ನ ತಿರ್ತಕ್ಕಂತ ಪ್ರಯತ್ನ ಮಾಡಿದ್ವಿ. ಸ್ವಾಮೀಜಿ ಆದಂತವ್ರು ಈ ರೀತಿಯಾಗಿ ನಡ್ಕೊಳ್ಬಾರ್ದು, ನೀವು ಸರಿಯಾದಂತ ದಿಕ್ಕಲ್ಲಿ ಹೋಗ್ಬೇಕು, ನಿಮ್ಮ ಚಿಂತನೆಗಳು ಸರಿಯಾಗಿರ್ಬೇಕು, ಮಕ್ಕಳಿಗೆ ನೀವು ಗೀತೋಪದೇಶ ಧರ್ಮೋಪದೇಶವನ್ನು ಮಾಡ್ಬೇಕ ವಿನಃ ಈ ರೀತಿಯಾಗಿ ಮಕ್ಕಳಿಂದ ಮಸಾಜ್ ಅನ್ನ ಮಾಡಿಸ್ಕೊಳ್ಬಾರ್ದು ಅಂತಕ್ಕಂಥ ತಿಳುವಳಿಕೆನ ನಾವು ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವೋ ಸಂಪೂರ್ಣವಾಗಿ ಇದರ ದಿಕ್ಕೇ ಬದಲಾಗಬೇಕು ಅನ್ನೋಂತ ಕಾರಣದಿಂದ ಇವತ್ತು ಲೆಕ್ಕ ಕೊಡಿ ಚಳವಳಿನ ಮಾಡಿ ಅವರನ್ನ ತಿರ್ತಕ್ಕಂತ ದಿಕ್ಕಿನಿಂದ ಬೇರೆ ಒಂದು ದಿಕ್ಕಿನ ಕಡೆಗೆ ಅದು ಹೋಗೋದಿಕ್ಕೆ ಅವರು ಪ್ರಯತ್ನಶೀಲರ. ಇವೆಲ್ಲ ಮಕ್ಕಳು 10 ವರ್ಷ 11 ವರ್ಷ 12 ವರ್ಷ 13 ವರ್ಷ ಬಾಲಕಿಯರಿಲ್ಲ, ಬಾಲಕರು ಮಾತ್ರ ನಮ್ಮದು ಬಾಯ್ಸ್ ಹಾಸ್ಟೆಲ್ ಬರುತ್ತೆ. ಏನು 8 ವರ್ಷಗಳ ಹಿಂದೆ ನಾವು ತಂದಿದ್ವಿ ಅವರನ್ನ ನಿನ್ನೆ ನಾವು ಉಚ್ಚಾಟನೆ ಮಾಡಿದ್ವಿ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವ್ರು ಅಲ್ಲ ಅಂತ ಅಂದಮೇಲೆ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ಪೀಠವನ್ನ ಅತ್ಯಂತ ನಾವು ಬೇರೆ ಸಂಘರ್ಷದ ಹಾದಿ ತುಳಿಯೋದಕ್ಕಿಂತ ಮುಂಚಿತವಾಗ್ಲೇನೆ ನಾವು ಬಹಳಷ್ಟು ಗೌರವ ಪೂರ್ವಕವಾಗಿನೂ ನಿನ್ನೆ ನಿಮಗೆ ಹೇಳಿದೀವಿ ಮಾಧ್ಯಮಗೋಷ್ಠಿ ಮೂಲಕ. ಇವತ್ತು ಕೂಡ ನಾವು ಹೇಳ್ತೀವಿ. ಏನು ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ಇವತ್ತು ತಾವು ಅತ್ಯಂತ ಚಿಕ್ಕ ಚಿಕ್ಕ ಮಕ್ಕಳಿಂದ ನೀವು ಮಸಾಜ್ ಅನ್ನ ಮಾಡಿಸ್ಕೊಂಡು 60 ಜನ ಮಕ್ಕಳಿದ್ದಂತ ನಮ್ಮ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು 5 ಜನ ಮಕ್ಕಳಿಗೆ ತಾವು ತಂದಿದ್ದೀರಿ. ಇವತ್ತು ನೀವೇನು ಆ ವಿಕೃತ ಭಾವದಿಂದ ಮಕ್ಕಳಿಗೆ ಹೊಡೆದಿರ್ಬೋದು, ಮಸಾಜ್ ಮಾಡಿಸ್ಕೊಂಡಿರ್ಬೋದು, ಇದು ಎಲ್ಲದನ್ನ ನೋಡಿ ಬೇಸತ್ತು ಮಕ್ಕಳು ಅವ್ರ ಮನೆಗಳಿಗೆ ಹೋದ್ರು, ಅವ್ರ ತಂದೆ ತಾಯಿಗಳು ವಾಪಸ್ ಕರ್ಕೊಂಡ್ರು. ಅವ್ರು ಬಂದು ಇವತ್ತು ಪೋಕ್ಸೋ ಕೇಸನ್ನ ದಾಖಲೆ ಮಾಡ್ತೀವಿ ಅಂತ ಇದ್ದಾರೆ. ನಾವು ಅದು ಯಾವ್ದಾದ್ರು ಬೇರೆ ಒಂದು ಅನಾಹುತ ಆಗಿ ನಿಮ್ಮ ಗೌರವ ಕಳೆಯೋದಕ್ಕೆ ನಮಗೆ ಈಗಲೂ ಕೂಡ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ನಾವು ಒತ್ತು ಮೆರೆಸಿದೀವಿ, ಗೌರವದಿಂದ ತಂದಿದೀವಿ, ಇವತ್ತು ಗೌರವ ಇದೆ. ಅಷ್ಟೇ ಗೌರವ ಪೂರ್ವಕವಾಗಿ ಮಠವನ್ನ ತಾವು ಬಿಟ್ಟು ಹೋಗ್ಬೇಕು ಅನ್ನೋಂತ ಆಗ್ರಹವನ್ನ ನಾನು ಮಾಡ್ತೀನಿ. ವಿಚಾರ ಮತ್ತೊಂದು ಮುಗಿದೊಂದು ಅವ್ರು ಏನು ಹಿಂದೆ ನಾನು ಪತ್ರಿಕಾಗೋಷ್ಠಿ ಒಳಗೂ ಹೇಳಿದ್ದೆ. ಇವತ್ತೇನು ಆಚಾರ ವಿಚಾರಗಳು ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕಾರಣಿಯ ಕೈಗೊಂಬೆ ಆಗಬಾರ್ದು ಸ್ವಾಮೀಜಿ. ಇವತ್ತು ಕೊಟ್ಟೂರು ಅಂತ ಪಾದಯಾತ್ರಿಗಳಿಗೆ ಬೂಟ್ ಹಾಕೊಂಡು ಮಾಡಿದ್ದೇ ನೀವು 2 ಕಿಲೋಮೀಟರ್ ಪಾದಯಾತ್ರೆ. ಆ 2 ಕಿಲೋಮೀಟರ್ ಪಾದಯಾತ್ರೆಗೂ ಬೂಟ್ ಹಾಕೊಂಡು ನೀವು ಪಾದಯಾತ್ರೆ ಮಾಡಿದ್ರಿ. ಕೇವಲ ನೀವು ರಾಜಕಾರಣಿಗಳ ಅಧಿಕಾರಿಗಳ ಸ್ವಾಮೀಜಿಗಳಾಗಬಾರ್ದು, ನೀವು ಜನಸಾಮಾನ್ಯರ ಸ್ವಾಮಿಗಳಾಗ್ಬೇಕು, ಬಡ ಪಂಚಮಸಾಲಿ ಜನಾಂಗವನ್ನ ಕಟ್ಟತಕ್ಕಂತ ಸ್ವಾಮೀಜಿಗಳಾಗ್ಬೇಕು. ಈ ಎಲ್ಲ ವಿಚಾರಗಳನ್ನ